ಸಿಕ್ಕಿರೋದು ಒಂದು ಚಾನ್ಸ್ನ ಯಾಕೆ ಮಿಸ್ ಮಾಡ್ಕೋಬೇಕಲ್ವಾ? ನಮ್ಮಮ್ಮ ಹೋಗ್ಬಿಟ್ಟು ಬಟ್ಟೆ ತಗೊಬಿಟ್ಟು ಬರ್ತೀನಿ ಕಣಮ್ಮಿ, ಊರಿಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋಯ್ತು ನಮ್ಮಮ್ಮ. ನಾಳೆ ನಾಡಿದ್ರೆ ಬರ್ತದೆ, ನಾನು ನೋಡ್ಕೊಳಕ್ಕೆ ಒಂದು 2 ದಿನ. ಸಿಕ್ಕಿರೋ ಚಾನ್ಸ್ ಯಾಕೆ ಮಿಸ್ ಮಾಡ್ಕೋಬೇಕು ಹೇಳಿ? ಬಸ್ರಿ ನಾನು ಒಪ್ಕೋತೀನಿ. ನನ್ನ ಗಂಡ ಹೆಂಗೆ ರುಬ್ಬಿಸ್ಕೊತಾನಂತಾಗೆ ಕಳ್ಳ ಇದ್ದ, ಈಗ ನಾನು ಬಿಟ್ಟೆನೆ, ಈಗ ನಾನು ಬಸ್ರಿ ಅಂತ ಹೇಳ್ಬಿಟ್ಟು ಯಪ್ಪ 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 ಯಾ ಪಿರುತಿನಾಗ ನೋಡ್ಕೊತಾನೆ ಅಂತ ಹೇಳಿದ್ರೆ ನನ್ನ ಆ ಪಾಟಿ ಪಿರುತಿನಾಗ ನೋಡ್ಕೊತಾನೆ. ಬಿಡ್ಲ ನಾನು ಚೆನ್ನಾಗಿ ರುಬ್ಸೋನಲ್ಲ, ನಾನು ರುಬ್ಬಿಸ್ತೀನಿ. ಇಷ್ಟಕ್ಕೆ ನೀವು ಬಿಡೋಕ್ಕಿಲ್ಲ, ನಾನು ನೋಡ್ತಾ ಇರಿ ಹೆಂಗೆ ರುಬ್ಸೇಸಿದ್ದೀನಿ ಅಂತ ಹೇಳ್ಬಿಟ್ಟು. ಬಸ್ರಿ ಹಾಗದೇನಿಯ ಒಂದು ಕಿತನೋ 2 ಕಿತನೋ ಯಾಕೆ? ಇದ್ದಾಗೆಲ್ಲ ಫ್ರೀಯಾಗೆಲ್ಲ ರುಬ್ಬಿಸ್ಕೊಬಿಡ್ಬೇಕು ಕೆಲಸ ಕಾರ್ಯ ಎಲ್ಲನೂ. ನನ್ನ ಗಂಡ ನೀನು ಆಯಾಗಿ ಕುಳಿತಿರೋ ನೀನು ರಾಣಿಯಾಗಿ ಅಂತ ಹೇಳ್ಬಿಟ್ಟು ಹೋದ. ಅದಕ್ಕೆ ನೀ ಹಂಗೆ ಕುಂತ್ಕೊಂಡು ಕೆಲಸ ನೋಡಿ ಹೆಂಗೆ ಮಾಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಒಂದೊಂದೇ ನೀನಿಯ ರುಬ್ಬಿಸ್ತೀನಿ. ರೀ ರೀ ಹೇಳ್ಪದಿಯೇ ರೀ, ನಂಗೆ ಯಾಕೋ ಕಾಫಿ ಕುಡಿಬೇಕು ಅನ್ನಿಸ್ತೈತ್ರಿ, ಒಂಚೂರು ಕಾಫಿ ಮಾಡ್ಕೊಂಬಿಟ್ಟು ಬರ್ತೀರಾ? ಅಷ್ಟೇ ತಾನೇ, ನಾನಿಲ್ವಾ? ನಾನು ಮಾಡ್ಕೊಬಿಟ್ಟು ಬರ್ತೀನಿ. ಹಾಯಾಗಿ ಕುಳಿತಿರೋ ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡೆದಿರು ನೀನು ಕೂಗುತ್ತಾ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ, ಆಗ ನೀನೇ ಹೌದು ಎನ್ನುವೆ. ಮೊದ್ಲು ಬಿಲ್ಡಪ್ ಸಾಕು. ನಮ್ಮ ಅಮ್ಮ ಊರಿಗೆ ಹೋಗೈತೆ, ಮನೆಯಾಗಿಲ್ಲ, ಹೋಗ್ಬಿಟ್ಟು ಆತಿದಾಗ ಮಾಡಿಸ್ಕೊ ಬಂದ್ಬಿಟ್ಟು ಕೊಡ್ಬೋದು ಅನ್ನಕ್ಕೆ. ಅಮ್ಮ ಮನೆಯಾಗಿಲ್ಲ, ಸರ್ ನಾವು ಹೋಗಿ ಕಾಫಿ ಮಾಡ್ಕೊಂಬಿಟ್ಟು ಬನ್ನಿ. ಹಂಗೇನಿಯಾ ಬೇಜಾನ್ ಕೆಲಸವೇ, ನೀವೇ ಹೇಳಿದಿರಲ್ಲ ಇನ್ ಮ್ಯಾಲಿನ ಕುಂತಿ ಜಾಗದಾಗ ಕುಂತ್ಕೋಬೇಕು ಅಂತ ಹೇಳ್ಬಿಟ್ಟು. ಅತ್ತೆ ಹೋಯ್ತಾ? ಈಗ ತಾನೇ ಹೋಯ್ತು. ಅತ್ತೆಗೆ ನಾನು ಹೇಳಿದ್ನಲ್ಲ ಇದು ಬಿಟ್ಟು ಹೋಗತ್ತೆ ಅಂತ ಹೇಳ್ಬಿಟ್ಟು, ಅತ್ತೆ ಯಾಕೆ ಹೊಂಟೋಗ್ಬಿಟ್ರು ಅಂತ ಗೊತ್ತಾಗ್ಲಿಲ್ವಲ್ಲ ನಂಗೆ. ಅವ್ರಿಗೇನ್ ಮಾಡಕ್ಕಲ್ಲೇನು ಕ್ಯಾಮೆರಾಕಿಲ್ವೇನು? ಅವ್ರ ಬಟ್ಟೆ ಏನು ತೊಂದಿಲ್ಲ. ಅಲ್ಲೂ ನಮ್ಮ ಅಪ್ಪ ಒಂದೇ ಐತೆ, ನಮ್ಮ ಅಪ್ಪಂಗೆ ಅಡುಗೆ ಮಾಡಿಕೊರಲ್ಲ ಬ್ಯಾಡ್ವೇನು? ಸರಿ ಹೋಗಿ ನೀನೇನಿಯಾ ಕಾಫಿ ಮಾಡ್ಕೊಂಬಿಟ್ಟು ಬಾವು. ನನಗೆ ಕಾಫಿ ಕುಡಿಬೇಕು ಅನ್ನಿಸ್ತೈತೆ. ನೀವೇ ಹೇಳ್ತಿದ್ರಲ್ಲ ಬಸ್ರಿ ಬೈಕೆ. ಆಯ್ತು ಮಾಡ್ರಿ ಸಾಯಿ ಗಂಟ ನಾವೇ ಮಾಡಬೇಕು. 9 ತಿಂಗಳು ಮಾಡೋದ್ರಾಗ ಏನು ಕಳೆದೋಗಕ್ಕಿಲ್ಲ. ನೀವು ಮಾಡಿ ಅದೇ ಏನೇ ಬಸ್ರಿನಂತೆ? ಹೂ ಕಣ್ಲೆ, ನಿಂಗೆ ಹೇಳನಿ ಅನ್ಕೊಂಡು ನೋಡು ಮಾಡ್ತೀವಿ ಹೋಗ್ಬಿಟ್ಟೆ. ಬತ್ತಿರ ಬಿಡು ಮಂತಕ್ಕೆ ಹೇಳನಿ ಅಂತ ಸುಮ್ಕಾದೆ. ಇದೇನು ಚೇರ್ ಮೇಲೆ ಆರಾಮಾಗಿ ಕುಂತ್ಕೊಬಿಟ್ಟಿದ್ಯಾ? ನನ್ನ ಗಂಡನೇ ಹೇಳವ್ನಿ ಆರಾಮಾಗಿ ನೀನು ರಾಣಿ ಥರ ಕುಂತ್ಕ ಮಗ ಗಂಟನೂ ಅಂತ ಹೇಳ್ಬಿಟ್ಟು. ಸಿಕ್ಕಿದೆ ಚಾನ್ಸ್ ಅಲ್ವೇನೆ ಸರೋಜಿ, ಅದಕ್ಕೆ ನೀವು ಕುಂತ್ಕೊಂಡು ಹಿಂಗೆ ನೀ ಟೈಮ್ ಪಾಸ್ ಮಾಡ್ಕೊಂಡು ಕುಂತ್ಕೊಬಿಡ್ತೀನಿ. ಮೊಬೈಲಾಗಿ ನೋಡ್ಕೊಳ್ಳೋದ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕುಂತ್ಕೊಬಿಡ್ತೀನಿ ನೋಡು. ನಾನಂತೂ ಸಿಕ್ಕಿರೋ ಚಾನ್ಸ್ ಎಲ್ಲ ಕಳ್ಕೊಳಕ್ಕೆ ಇಷ್ಟ ಇಲ್ಲ ಕಣಮ್ಮ. ಅದಕ್ಕೆ ನಾನು ಗಂಡಂಗೆ ಹೇಳಿದ್ದೀನಿ, ಇರು ಆರಾಮಾಗಿ ಮಾಡ್ಕೊ ಬತ್ತಾನೆ ಕಾಪಿಯ, ಕುತ್ಕ ನೀನು. ಓಹೋ, ಏನು ಯಾರು ಬಸ್ರಿನೇ ಆಗಿಲ್ಲ ನಂಗೆ ಆಗ್ಬಿಟ್ಟಿದ್ಯಾ ನಂಗೆ ಹೇಳ್ತೀಯಲ್ಲ ನೀನಂತೂ. ಇದೊಳ್ಳೆ ಸಂದಕ್ಕೆ ಹೇಳ್ತೀಯ ಬಿಡು ನೀನಂತೂ. ಯಾರಮ್ಮ ನಮ್ಗೆ ಈ ಪಾಟಿ ಸೇವೆ ಮಾಡಿದವರೇ ಇಲ್ಲ ನಮಗಂತೂ ಬಸ್ರಿ ಆದಾಗ. ಯೋನು ನೀನು ಅದೃಷ್ಟ ಮಾಡಿದ್ಯಾ ತಗ. ಅದೃಷ್ಟ ಮಾಡಿರ್ತೀವೋ ಬಿಟ್ಟಿರ್ತೀವೋ, ನಾವೇ ಅದೃಷ್ಟನ ಬರೋ ಥರ ಮಾಡ್ಕೋಬೇಕೆ. ಸುಮ್ಮನೆ ಕುಂತ್ಕೊಂಡ್ರಲ್ಲ ಅದೃಷ್ಟ ಬರೋಕ್ಕಿಲ್ಲ. ತಗಳೆ ಬಿಸಿ ಕಾಪಿ. ಕೊಡಿ ಅಣ್ಣ, ಒಂದೇ ಲೋಟ ನೇನೆ ಮಾಡಿದ್ವಾ? ಕಣ್ಸರೋಜಕ್ಕ ಯಾಕೆ? ಇಷ್ಟೊತ್ತಿಗಾಗಲೇ ನೀ ಪೊದ್ದಿ, ನಾನು ಕರೆಕ್ಟ್ ಟೈಮಿಗೆ ಗೊತ್ತಿದ್ದೆ. ಪಾಪ ಪೊದ್ದಿ ಆಗಿದ್ರೆ 2 ಲೋಟ ಮಾಡ್ಬಿಡ್ತು, ನನಗೊಂದು ಲೋಟ ಕೊಟ್ಟಿರೋಳು. ಈಗ ನೋಡಿದ್ರೆ ಒಂದೇ ಒಂದು ಲೋಟ ಮಾಡ್ಬಿಟ್ಟಿದ್ದೀರಾ ರೀ. ಪಾಪ ಸರೋಜಕ್ಕಂಗೆ ಯಾವಾಗ ಈ ಟೈಮಾಗ ನಾನು ಕಾಪಿ ಕೊಟ್ಟು ಅಭ್ಯಾಸ ಆಗೋಗ್ಬಿಟ್ಟೈತೆ. ಹೋಗಿ ಸರ್ನ ಮಾಡ್ಕೊಂಬಿಟ್ಟು ಬಾ ಹೋಗಿ. ಪೊದ್ದಿ ಏ ಬುಡಣ, ತಳ್ದ ಮಿಕ್ಕಿರ್ತದಲ್ಲ ಹೊಸಿ ಕಾಪಿ, ಅದನ್ನೇ ನೀ ಬೊಗ್ಗಿಸ್ಕೊಂಬಂದು ಕೊಡು. ಅದನ್ನೇ ನೀ ಕುಡ್ಕತೀನಿ ಸುಮ್ಕಿರೆ, ಅದನ್ನೇ ನೀ ಕುಡ್ಕತೀನಿ. ಇನ್ನೊಂದು ಕಿತ ಕಾಪಿ ಕಾಸೋದಲ್ಲ, ಯಾಕೆ ಸುಮ್ಕೆ ನೀಯ? ಬಲ್ಲ ಏನು ಇಲ್ಲ, ಒಂಚೂರು ಗೊಸಿ ಅಷ್ಟೇ ಮಿಕ್ಕಿರೋದು. ಇರಣ್ಣ, ನಿಂಗೆ ಏನು ಗೊತ್ತಾಗಿಲ್ಲ, ನಾನು ಬೊಗ್ಗಿಸ್ಕೊಬತ್ತೀನಿ ಕುಂತ್ಕ ನೀನು. ಇಲ್ಲ ಸರೋಜಿ, ಇಷ್ಟು ದಿನ ನಮ್ಮನೆಗೆ ಇದೇ ಟೈಮ್ ಕಾಪಿ ಕುಡಿತಿದ್ದ, ನನಗೆ ಗೊತ್ತಿಲ್ವಲ್ಲ ರೀ. ಅಪ್ಪ ಕಾಪಿ ಎಲ್ಲ ಕುಡಿದು ಬಿಡ್ತೀನಿ ರೀ. ಮಧ್ಯಾಹ್ನ ಅಡುಗೆ ಏನು ಮಾಡಿದ್ದೀರಾ ರೀ? ಅಡ್ಗೆನಾ? ಯಾಕೋ ನಂಗೆ ಇವತ್ತು ಮುದ್ದೆ ಉಪ್ಸಾರು ತಿನ್ಬೇಕು ಅಂತ ಬೋ ಆಸೆ ಆಯ್ತೈತ್ರಿ. ಮುದ್ದೆ ಉಪ್ಸಾರು ಸಾರನ ಮಾಡ್ಬಿಡಿ ಹಂಗೇನೆ ನೀಯ. ಲೇ ಪೊದ್ದಿ, ಅಷ್ಟೊಂದೆಲ್ಲ ನಾನೇ ಮಾಡ್ಬೇಕೇನೆ ಕೆಲ್ಸನ? ನೀವೇ ಹೇಳ್ತಿದ್ರಲ್ವೇನ್ರಿ? ನೀವೇ ಹೇಳ್ತಾ ಇದ್ರಿ ಏನದು ಮನೆಯಾಗ ಏನು ಕೂತ್ಕೊಂಡು ಮಾಡಕ್ ನಿಂಗೆ ಕ್ಯಾಮೆ ಇರಕ್ಕಿಲ್ಲ, ಆರಾಮಾಗಿ ಕುಂತ್ಕೊಂಡಿರ್ತೀಯ, ಬರೀ ಕಂಡರ ಮನೆಗೆ ಹೋಗ್ಬಿಟ್ಟು ಸಹಾಯ ಮಾಡ್ತೀಯ ಅಂತ ಹೇಳ್ಬಿಟ್ಟು. ಈಗ ಗೊತ್ತಾಯ್ತಾ ನಿಮಗೆ ನನ್ನ ಪವರ್ ಏನು ಅಂತ ಹೇಳ್ಬಿಟ್ಟು? ಮನೆ ಕೆಲಸ, ಅನ್ನ ಸಾರು ಮಾಡಿ, ಮನೆ ಸಾಸ ಗುಡ್ಸ, ದೇವ್ರ ಪೂಜೆ, ಮನೆಗೆ ಇಲ್ದಿರೋದು ಹೊಂದಿಸ್ಕೊಂಡು ಮಾಡಿ ನನ್ನ ಟ್ಯಾಲೆಂಟ್ ಗೊತ್ತಾಯ್ತಾ ನಿಮಗೆ? ಕಂಡೋರ್ ಮನೆ ಸಿಕ್ಕೂ ಓದಿದ್ದೆ ಕೇಳಿಸ್ಕೊಳಕ್ಕೆ. ಅಂದರೆ ನಾನು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಇಕ್ಕಿ ಪಟ ಅಂತ ಹೆಂಗೆ ಹೋಯ್ತಿದ್ದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಯ್ತಾ? ಈಗ ಗೊತ್ತಾಯ್ತಾ ನಿಮ್ಗೆ ಹೆಂಗೆ ಅಂತ ಹೇಳ್ಬಿಟ್ಟು ನನ್ನ ಟ್ಯಾಲೆಂಟು ಗೊತ್ತಾಯ್ತಾ ನಿಮಗೆ? ಗೊತ್ತಾಯ್ತು ಕಣವ, ಗೊತ್ತಾಯ್ತು. ಯಪ್ಪ, ನನ್ನೇನ ನಿನ್ ಜಾಗದಾಗ ಬಿಟ್ಬಿಟ್ಟಿದ್ರೆ ಬರೀ ಕ್ಯಾಮೆ ಮಾಡೋದ್ರಾಗ ಏನಿಯಾ ಕಾಲ ಕಳೀತಾ ಇದ್ನೋ ಏನೋ.
ಏ ಇನ್ನೂ ಒಂದ್ ಲೋಟ ಕಾಪಿ ಮಿಕ್ಕಿದ್ದು ಕಣೆ ಪದ್ದಿ ನಿನ್ ಗಂಡಂಗೆ ಏನು ಗೊತ್ತಾಗಿಲ್ಲ ನೋಡು ಇನ್ನು ಎಷ್ಟು ಮಿಕ್ಕೈತ್ ಕಾಪಿ ಅಂತ ಹೇಳ್ಬಿಟ್ಟು ಹಂಗೆ ತಳದಾಗ ಬಿಟ್ಬಿಟ್ಟು ಬಂದಿತ್ತು ನಾನು ಹಂಗೆ ಒಂಚೂರು ಅದಕ್ಕೊಂಚೂರು ಸಕ್ಕರೆ ಹಾಕಿ ಹಾಲು ಹಾಕ್ಬಿಟ್ಟು ಕಾಯಿಸ್ಕೊಂಬಿಟ್ಟು ಹಂಗೆ ಬಂದ್ಬಿಟ್ಟೆ. ಅಯ್ಯಪ್ಪ. ಹೋಗ್ರಿ ಉಪ್ಸಾರು ರೆಡಿ ಮಾಡ್ಬಿಡು ಹೋಗಿ ಆಮೇಕಿಂದ ತಿನ್ಕತೀನಿ ನಾನು. ನೀವು ಗೊತ್ತಾಯ್ತಾನೆ ಅಡುಗೆ ಮಾಡೋದು ಹೆಂಗೆ ಅಂತ ನಿಮ್ಗೆಲ್ಲ ಗೊತ್ತು ಅಂತ ಹೇಳ್ತಾ ಇದ್ರಿ. ಹೋಗಿ ಪಟ 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 ಅಂತ ಹೇಳ್ಬಿಟ್ಟು ತಯಾರು ಮಾಡ್ಬಿಡಿ ತಿನ್ಕತೀನಿ. ಹೋಗೋಣ ಹೋಗುವ ಎಂಡ್ರ ಬಸ್ರಿ ಆದ್ರೆ ರಾಣಿ ತರ ಕೂರಿಸ್ಬಿಟ್ಟು ನೋಡ್ಕತೀನಿ ಅಂತ ಹೇಳ್ತಿದ್ದಲ್ಲ. ಈಗ ರಾಣಿ ತರ ಕೂರಿಸ್ಬಿಟ್ಟು ನೀನು ನೋಡ್ಕೊಳ ಅಂತ ಟೇಮ್ ಬಂದ್ಬಿಟ್ಟೈತೆ. ಈಗ ರಾಣಿ ತರ ಕೂರಿಸ್ಬಿಟ್ಟು ರಾಣಿ ತರ ನೀನೇ ನೋಡ್ಕ ಬ್ಯಾಡ ಅಂತ ಹೇಳ್ದವ್ರು ಯಾರು? ಹಾ ಹೋಗೋಣ ಹೋಗೋಣ ಉಪ್ಸಾರಿ ನಾನು ಅಷ್ಟು ಒಂದೇನು ಖಾರ ಒಂದು ಅರ್ಧ ಬಿಟ್ಟು ಇಕ್ಬಿಟ್ರೆ ಹೆಂಗ ಕುಕ್ಕರ್ಗೆ ಹಾಕ್ಬಿಟ್ಟು ಒಂಚೂರು ಸೊಪ್ಪಿಗೆ ಕೂಗಿಸ್ಬಿಡು ಏನಾಗಕ್ಕಿಲ್ಲ. ಎಲ್ಲ ಪಟ 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 ಅಂತ 5 ನಿಮಿಷಕ್ಕೆ ಮಾಡ್ಬೋದು ಕಣಣ್ಣ. 5 ನಿಮಿಷಕ್ಕ ನಾವು ಮಾಡಕ್ಕಿಲ್ವೇನಣ್ಣ? ಒತ್ತು ಬೀಳು ಅಡುಗೆ ಮಾಡಿದ್ರಾಗ ನೀ ಕುಂತ್ಕೊಬಿಟ್ರೆ ಹಿಂಗೆ ಪೊದ್ದಿನ ಮಾತಾಡ್ಸ್ಕೊಳಕ್ ಬರೋದು ಯಾವಾಗ ನಾನು ಪರಕ್ಕನ್ ಮಾತಾಡ್ಸಕ್ ಹೋಗೋದು ಯಾವಾಗ ನಾನು ನಮ್ಮ ಮನೆಗೆ ಅರ್ಧ ಗಂಟೆಗೆ ಎಲ್ಲ ಮುಗಿಸ್ಬಿಟ್ಟು ಹೋಯ್ತಿರೋದೇ ನೀ ನಾವಂತೂ ಮನ್ ತಕೊಂಡು ಮಾತಾಡ್ಸ್ಕೊಂಡ್ಬಿಟ್ಟು ಬರಕ್ಕೆ ಅಯ್ಯೋ ಹೋಗೋಣ ಅಭ್ಯಾಸ ಆಯ್ತದ ನಿನ್ಗೂನುವೆ. ಈ ಹೆಂಗಸ್ರು ಮಲ್ಟಿ ಟ್ಯಾಲೆಂಟೆಡ್ ಕಣಪ್ಪ. ಇನ್ನೇನು ಬದೇ ಸಮಾಚಾರ? ನಿಮ್ಮಮ್ಮ ಯಾವಾಗ ಬರ್ತದೆ? ಏ ಅದು ಯಾವಾಗ ಬರ್ತದ ನಾಕಣೆ ಕಣಮ್ಮ ಯಾವಾಗನ ಬರ್ಲಿ ಬಿಡು. ಇವತ್ತೊಂದಿನ ನನ್ನ ಗಂಡ ಮಾಡೋ ಸುಸ್ತಾಗಿತ್ತಾನೆ. ನಾಳೆಯಿಂದ ನಾನೇ ಕ್ಯಾಮೆ ಎಲ್ಲ ಮಾಡ್ಕೋಬೇಕು ಬಿಡು. ಮಾಡ್ಲಿ ಒಂದಿನೂ ಮಾಡ್ಲಿ ಅಂದ್ರೆ ಈ ಗಂಡಸ್ರಿಗೆ ನಾವ್ ಏನ್ ಕಷ್ಟಪಡ್ತೀವಿ ಅನ್ನೋದೇನಿಗೆ ಗೊತ್ತಾಗಕ್ಕಿಲ್ಲ. ಅದಕ್ಕೆ ಇವತ್ತು ಚೆನ್ನಾಗಿ ಹಾಕೊಂಡು ರುಬ್ತಿರೋದು. ನಾಳೆಯಿಂದ ಸುಮ್ ಕಾಯ್ತಾರೆ. ಎಷ್ಟು ಮಾಡ್ತೀರಾ ಮನೆ ಕೆಲಸ ಏನು ಎತ್ತ ಅಂತ ಏನು ಹೇಳಕ್ಕಿಲ್ಲ ಸುಮ್ ಕಾಯ್ತಾರೆ. ಇಲ್ಲ ಅಂದ್ರೆ ಹೇಳಿದ್ದೆ ಹೇಳ್ತಿರ್ಬೇಕು ಅಪ್ಪಂಗಂತೂ ಸುಮ್ಮನೆ ಇರು. ಮಾಡ್ಲಿ ಮಾಡ್ಲಿ ಅದು ಎಷ್ಟು ಮಾಡ್ತಾನೋ ಮಾಡ್ಲಿ ನಾನು ನೋಡ್ತೀನಿ. ಇವತ್ತೆಲ್ಲ ಮಾಡಿ ಸುಸ್ತಾಗ್ಬೇಕು ನನ್ನ ಗಂಡ. ಹ್ಞೂ ಮಾಡ್ಲಿ ಮಾಡ್ಲಿ. ಮತ್ತೆ ಬಂದಿದ್ರೇನು ಜಯಕ್ಕ ಪಾರಕ ಎಲ್ಲ ಮಾತಾಡ್ಸ್ಕೊಂಡು ಓಕೆ? ಹ್ಞೂ ಬಂದಿದ್ರು. ಬಂದು ಮಾತಾಡ್ಸ್ಕೊಂಡು ಹೋದ್ರು. ಏ ನಾನಿನ್ನೇನು ಪೇಷೆಂಟೇನೆ ಮಾತಾಡ್ಸ್ಕೊಂಡು ಹೋಗಕ್ಕೆ ಆದ್ರೂ ಸುಮ್ಕೆ ಬಂದ್ಬಿಟ್ಟು ಮಾತಾಡ್ಸ್ಕೊಂಡ್ಬಿಟ್ಟು ಹೋದ್ರ ಅಷ್ಟೇನಿಯ. ಎಲ್ರಿಗೂ ಅದೊಂದಿತ್ತು ನೋಡು ನೀನು ಒಬ್ಳು ಬಸ್ರಿ ಒಂದು ಆಗ್ಬಿಟ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಸದ್ಯ ದೇವ್ರು ಹೆಂಗ ಕೊಂಡ್ಬಿಟ್ಬಿಟ್ಟ ಕಣಮ್ಮಿ ನಿನ್ಗಂತೂ ನನಗೆ ಕೊಂಡ್ಬಿಟ್ಬಿಟ್ಟ. ಇಲ್ಲ ಅಂದಿದ್ರೆ ನೀನು ಮಕ್ಳು ಎಲ್ದಿದಂಗೆ ನೀ ಸಾಯ್ಬೇಕಿತ್ತು ನೋಡು. ಏ ನಂಗೆ ಇರೋಳೊಬ್ಳು ಇವಾಗ ಇರೋಳು ಸಾಲ್ದೇನೆ. ನಿಧಿ ಮುಂದೆ ಏನೂ ಇಲ್ಲ ಬಿಡು. ನಿಧಿ ಪುಟ್ಟಿ ಅಂತೂ ನನಗೆಲ್ಲ ನೋವು ಮರೆಸ್ಬಿಟ್ಟಿದ್ಲು. ಈಗಷ್ಟೇ ಈಗ ಮಗ ಹುಟ್ಟಿದ್ರು ಯಾವತ್ತೂ ನನ್ನ ನಿಧಿಗಂತೂ ಹಂಗು ಹಿಂಗು ಅಂತ ಮಾತಾಡೋದೇ ಇಲ್ಲ. ನಿಧಿನೇನಿಯೇ ನನ್ನ ಮೊದಲನೇ ಮಗಳು. ಈಗ ಹುಡುಗನ ಹುಟ್ಲಿ ಹುಡುಗಿನ ಹುಟ್ಲಿ ನಾನೇನು ಕೇಳೋಕ್ಕಿಲ್ಲ. ಮೊದಲನೇ ಮಗಳು ನಿಧಿ ನಂಗೆ ಅಷ್ಟೇನೇನಿಯ. ಪದಿ ಎಲ್ಲ ಮಾಡ್ಗೇವ್ನಿ ಕುಕ್ಕರ್ಗೆಲ್ಲ ಹಾಕಿವ್ನಿ ಅದು ಕೂಗ್ಬೇಕಷ್ಟೇನಿ. ಆಮೇಕಿಂದ ಇನ್ನೇನು ಕ್ಯಾಮೆ ಇಲ್ಲ ತಾನೆ ಖಾರ ಎಲ್ಲ ಅರ್ಧಿಕ್ಕಿವ್ನಿ. ಇನ್ನೇನು ಕೆಲಸ ಐತ್ರಿ? ಕೆರೆತಾಗ ಹೋಗ್ಬಿಟ್ಟು ಒಂದೆರಡು ಬಟ್ಟೆಗಳವೆ ಹಂಗೇನಿಯ ಬಟ್ಟೆ ಒಂದು ಒಕ್ಕಂಬಿಟ್ಟು ಬರ್ಬೇಕು ಅಷ್ಟೇನೇನಿಯ. ಲೇ ಪದ್ದಿ ಏ ಓ ಒಕ್ಕಂಬಿಟ್ಟು ಬರ್ರಿ. ನಾನು ಎಲ್ಲ ಇನ್ನೇನು ಕುಕ್ಕರ್ ಇಕ್ಕಿದ್ದೆಲ್ಲ ಕೂಗಿದ ತಕ್ಷಣ ಆಫ್ ಮಾಡ್ಬಿಟ್ಟು ನಾನೇ ಉಳ್ದಿದ್ದೆಲ್ಲ ನೋಡ್ಕೊತೀನಿ. ಆ ಮೂಲೆಗೆ ಎಲ್ಲ ತುಂಬಿಕ್ಕಿವ್ನಿ ಬಟ್ಟೆಯ ತುಂಬ್ಕೊಂಡು ಹೋಗಿ. ನೀವೇ ಹೇಳಿದ್ರಲ್ಲ 9 ತಿಂಗಳು ಸುಖವಾಗಿ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಇನ್ನು 6 ತಿಂಗಳು ನೋಡ್ಕೊತೀನಿ ಅಂತ ಹೇಳಿದ್ರಲ್ಲ. ಈ 6 ತಿಂಗಳು ನೋಡ್ಕೊಳ್ಳಿ ಹೋಗಿ. ಸರ್ನ ಬಟ್ಟೆ ಎಲ್ಲ ಹೋಗ್ಬಿಟ್ಟು ಒಕ್ಕಂಬಿಟ್ಟು ಬಾ ಹೋಗಿ. ಪದ್ದಿ ಏ ಹೋಗೋಣ ಏನಾಗಕ್ಕಿಲ್ಲ. ನಾವೆಲ್ಲ ಒಗ್ಯಕ್ಕಿಲ್ವೇ? 10 ನಿಮಿಷಕ್ಕೆ ಚಟ 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 ಚಣದ್ ಬಿಸಾಕ್ಬಿಡ್ಬೋದು. 10 ನಿಮಿಷಕ್ಕ? ಹ್ಞೂ ಕಣ ಹೋಗಿ ತಗೊಂಡು ಹೋಗೋಣ ಏನಾಗಕ್ಕಿಲ್ಲ. ಅಯ್ಯೋ ಶಿವನೇ ಭಗವಂತೆ ನಾನು ಯಾಕೆ ತಗ್ಲಕ್ಕಬೇಕಿತ್ತು? ಇವಳೆ ಮಾಡ್ಕೊಂಡೋಳತ್ತ ಸುಮ್ಮನೆ ನೀ ಬಿಲ್ಡಪ್ ತಗೊಳಕ್ ಹೋಗಿ ಹೋಗ್ರಿ. ಹೀರೆ ಬಿಲ್ಡಪ್ ಕೊಡ್ತಿದ್ದೆ ನನ್ನ ಗಂಡ ಶಾನೇ ಬಿಲ್ಡಪ್ ಕೊಡ್ತಿದ್ದ. ಸರಿಯಾಗಾಯ್ತು ತಕ. ಇನ್ನು ಅದು ಎಷ್ಟು ಕೊಡ್ತಾನೋ ಕೊಡ್ಲಿ ಬಿಲ್ಡಪ್ ನಾನು ನೋಡ್ತೀನಿ. ಕೊಟ್ಕೊಂಡು ನೀನೇನು ಮಾಡ್ಬೇಡ ನಾನು ನೋಡ್ಕೊತೀನಿ ಅಂತಿದ್ದ. ಯಾಕೆ ನಮ್ಮ ಅಮ್ಮಿತ್ತು ಇಷ್ಟು ದಿನ ಸಂದಕ್ಕೆ ಮಾಡ್ತಾ ಇತ್ತು ನೋಡು. ಅದಕ್ಕೆ ನೀ ಈಗ ನಮ್ಮ ಅಮ್ಮ ಹೋಯ್ತಲ್ಲ ಅದಕ್ಕೆ ಇವಾಗೆಲ್ಲ ನೋವು ಅರಿತೈತೆ. ಬರಿಲಿ ಸುಮ್ಕಿರು. ಈ ಗಂಡಸ್ರಿಗೆ ಒಂದಿನಕ್ಕೂ ಮನೆ ಕೆಲಸ ಮಾಡಕ್ ಹಾಕಿಲ್ಲ ನೋಡು. ಲೇ ಪದ್ದಿ ಎರಡೆರಡು ಬಟ್ಟೆ ಅಂದಲ್ಲೇ ಯಾವ ಪಾಟಿ ಬಟ್ಟೆ ಅವು ನೋಡೆ. ಅದ್ರ ಮುಕ್ಕಾಲ್ ಬಟ್ಟೆ ನಿಮ್ಮವೇನೇ ತಗೊಂಡು ಹೋಗಿ ಹಾಕೊಂಬಿಟ್ಟು ಬರ್ರಿ. ನೀವು ಹೇಳಿದ್ರಲ್ಲ ಆರಾಮಾಗಿ ಕುಂತ್ಕೊಂಡಿರು ಅಂತ ಹೇಳ್ಬಿಟ್ಟು ಏನು ಮಾಡ್ಬೇಡ ಕ್ಯಾಮೆಯ ಅಂತ ಆರಾಮಾಗಿ ಕುಂತ್ಕೊಂಡಿರ್ತೀನಿ. ಹೋಗಿ ಬರ್ಬೇಕಾರೆ ಯಾಕೋ ಮಾವನಣ್ಣು ತಿನ್ಬೇಕು ಅನ್ನಿಸ್ತೈತ್ರಿ. ಮಾವನಣ್ಣು ತಗೊಂಬಿಟ್ಟು ಬರ್ರಿ 1 kg. ಮಾವನಣ್ಣು ಬೇರೆನಾ? ಆಯ್ತು ಆಯ್ತು ಹೋಗೋಣ. ಯೋಸತ್ತು ಯಾರಣ್ಣ ಒಂದಿಬ್ರನ್ನ ಗಂಡಸ್ರನ್ನ ಕರ್ಕೊಂಡೋಗೋಣ. ಹೋಗಿ ಹಂಗೆ ನೀವು ಒಂದು ಕೋಲ್ ಮೇಲೆ ಕುಂತ್ಕೊಬಿಟ್ಟು ಮಾತಾಡ್ಕೊಂಡು ಬಟ್ಟೆ ಹೋಗಿದ್ರೆ ಬಟ್ಟೆ ಹೋಗ್ದಿದ್ದು ಗೊತ್ತೇ ಆಗಿಲ್ಲ. ಇನ್ನು 4 ಜನ ಬೇರೆ ಕರ್ಕೊಂಡ್ ಬೇರೆ ಹೋಗ್ಬೇಕಾ? ಬರ್ತಾರೆ ಈಗ ಊರಾಗ ಇದನ್ನ ಹೊತ್ಕೊಂಡು ಹೋಯ್ತಿದ್ರೆ ಎಷ್ಟು ಜನ ಆಡ್ಕದ್ದಾರೋ ಏನೋ. ಆಡ್ಕೊಳ್ಳೋದಾರು ಬರಕಿಲ್ಲ ಸುಮ್ಕೆ ಹೋಗು.